1 ನಿಮಿಷ 8 ಸೆಕೆಂಡ್ ಈ ಒಂದು ವಿಷಯವನ್ನು ನೆನ್ಪಿಟ್ಕೊಂಡಿರಿ ಅಥವಾ ಈ ಒಂದು ಸಮಯ ನೆನ್ಪಿಟ್ಕೊಂಡಿರಿ. ಇದು ಸಮಥಿಂಗ್ ಸ್ಪೆಷಲ್ ಬರ್ತಾ ಇದೆ, ಸಮಥಿಂಗ್ ಬಿಗ್ಗೆಸ್ಟ್ ಸ್ಪೆಷಲ್ ಅಂತಾನೆ ಹೇಳ್ಬಹುದು. ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಇದಕ್ಕೋಸ್ಕರನೇ. ಸೊ ಇದು ಬರ್ತಾ ಇದೆ ಇವಾಗ. ಟೋಟಲ್ ಆಗಿ 68 ಸೆಕೆಂಡ್ ಆಗುತ್ತೆ 1 ನಿಮಿಷ 8 ಸೆಕೆಂಡ್ ಅಂತ ಹೇಳಿದ್ರೆ. ಈ 1 ನಿಮಿಷ 8 ಸೆಕೆಂಡ್ ಅಂದ್ರೆ 68 ಸೆಕೆಂಡ್ ಇಷ್ಟೇ ಸಾಕಿರ್ಲಿಲ್ಲ. ಮಿನಿಮಮ್ ಒಂದು 100 ಸೆಕೆಂಡ್ ಅಥವಾ 120 ಸೆಕೆಂಡ್ ಅಂದ್ರೆ ಟೋಟಲ್ ಆಗಿ 2 ನಿಮಿಷ ಆದ್ರೂ ಇರಬೇಕಿತ್ತು ಅಂತ ನನ್ನ ಒಂದು ಅನಿಸಿಕೆ. ನನಗೆ ಹಂಗೇನೆ ಅನಿಸ್ತಾ ಇತ್ತು. ಬಟ್ ಸ್ಟಿಲ್ ಇನಫ್ ಅಂತ ಹೇಳ್ಬಹುದು. ಮೆಸೇಜ್ ಅನ್ನ ಕನ್ವೆ ಮಾಡೋದಕ್ಕೆ ಅಥವಾ ಮೆಸೇಜ್ ಅನ್ನ ತೋರಿಸೋದಕ್ಕೆ ಅಥವಾ ಜನರೇನು ವೇಟ್ ಮಾಡ್ತಾ ಇದ್ದಾರೋ ಅದಕ್ಕೋಸ್ಕರ ಇಷ್ಟು ಸೆಕೆಂಡ್ ಸಾಕು ಅಂತ ಕಾಣಿಸುತ್ತೆ. ಈ ರೀತಿಯಾಗಿ ಅವರು ಯೋಚನೆ ಕೂಡ ಮಾಡಿದ್ದಾರೆ. ನಾನು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗೀತು ಮೋಹನ್ ದಾಸ್ ಇವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವಂತಹ ಗ್ಯಾಂಗ್ಸ್ಟರ್ ನ ಒಂದು ಮೂವಿ ಟಾಕ್ಸಿಕ್. ಯಶ್ ಅವರ ನೆಕ್ಸ್ಟ್ ಮೂವಿ, ಬಿಗ್ಗೆಸ್ಟ್ ಮೂವಿ, ಒನ್ ಆಫ್ ದ ಬಿಗ್ಗೆಸ್ಟ್ ಅಂತಾನೆ ಹೇಳ್ಬಹುದು. ಅದೇ ರೀತಿಯಾಗಿ ನಾನು ಕನ್ಸಿಡರ್ ಮಾಡ್ತೀನಿ ಕೂಡ. ಹಾಗೆ ತುಂಬಾ ಜನ ವೇಟ್ ಮಾಡ್ತಾ ಇರುವಂತಹ ಒಂದು ಮೂವಿ ಇದು. ನಾನು ಕೂಡ ಸಖತ್ ವೇಟ್ ಮಾಡ್ತಾ ಇದ್ದೀನಿ ಹೆಂಗಿರಬಹುದು ಅಂತ ಹೇಳಿ. ಯಾಕಂತಂದ್ರೆ KGF 1 KGF 2 ಎಲ್ಲ ಆದ್ಮೇಲೆ ಎಕ್ಸ್ಪೆಕ್ಟೇಷನ್ ಅಂತೂ ಈ ಲೆವೆಲ್ಗಿದೆ. ಸೊ ಟಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಟೀಸರ್ ಬರುತ್ತೆ. ಆ ಒಂದು ಟೀಸರ್ ಏನಿದೆ 1 ನಿಮಿಷ 8 ಸೆಕೆಂಡ್, ಟೋಟಲ್ ಆಗಿ 68 ಸೆಕೆಂಡ್ ನ ಟೀಸರ್ ಅದಾಗಿರುತ್ತೆ. ಹಾಗೇನೆ ಈ ಒಂದು ಸಿನಿಮಾದ ಟೀಸರ್ ಏನಿದೆ ಇದೇ ಜನವರಿ 8ಕ್ಕೆ ರಿಲೀಸ್ ಆಗುತ್ತೆ. 8 ಅಥವಾ 7ಕ್ಕೆ, ಆಲ್ಮೋಸ್ಟ್ 8ಕ್ಕೆ ರಿಲೀಸ್ ಆಗೋ ಚಾನ್ಸಸ್ ತುಂಬಾನೇ ಹೈ ಇದೆ. ಅಥವಾ 7ನೇ ತಾರೀಕು ಮಿಡ್ ನೈಟ್ ರಿಲೀಸ್ ಆಗಬಹುದೇನೋ. ನಾನಂತೂ ಸಖತ್ ವೇಟ್ ಮಾಡ್ತಾ ಇದ್ದೀನಿ. ತುದಿಗಾಲಲ್ಲಿ ವೇಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ವೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಕೂಡ ಇದ್ದಾರೆ. ಕಾಂತಾರ 2 ಅಥವಾ ಕಾಂತಾರ ಚಾಪ್ಟರ್ 1, ಸೊ ಆ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಸಖತ್ ಪಾಪ್ಯುಲರ್ ಕೂಡ ಇದ್ದಾರೆ. ಹಾಗೆಯೇ ಒಳ್ಳೆಯ ನಟನೆ ಕೂಡ ಇದೆ. ಸೊ ಟಾಕ್ಸಿಕ್ ಅಲ್ಲೂ ಕೂಡ ಇದ್ದಾರೆ. ಜೊತೆಗೆ ಕೈರಾ ಅಡ್ವಾನಿ ಅವರು ಕೂಡ ಇದ್ದಾರೆ. ನಯನತಾರ ಅವರು ಕೂಡ ಇದ್ದಾರೆ. ಮೂವಿ ಅಂತೂ ಕ್ರೇಜಿ ಆಗಿರಲಿದೆ 100%. ನನಗಂತೂ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲಲ್ಲಿ ಇದೆ. ಸಮಥಿಂಗ್ ಸ್ಪೆಷಲ್ ಬರ್ತಾ ಇದೆ. ಅಂದರೆ ಟಾಕ್ಸಿಕ್ ಮೂವಿಯ ಟೀಸರ್ ಬರ್ತಾ ಇದೆ. ಟೋಟಲ್ ಆಗಿ 68 ಸೆಕೆಂಡ್ ಇರುತ್ತೆ. ನಿಮಗೆ ಇಷ್ಟು ಸೆಕೆಂಡ್ ಅಂದರೆ 68 ಸೆಕೆಂಡ್ ಸಾಕಂತ ಅನ್ಸುತ್ತಾ ಟೀಸರ್, ಅಥವಾ ಇನ್ನೂ ಸ್ವಲ್ಪ ಲೆಂತಿ ಇರಬೇಕಿತ್ತ ಅಂತ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನನ್ನ ಪ್ರಕಾರ ಒಂದೊಂದ್ಸಲ ಇನಫ್ ಅಂತ ಅನ್ಸುತ್ತೆ, ಒಂದೊಂದ್ಸಲ 120 ಸೆಕೆಂಡ್ 2 ಮಿನಿಟ್ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಮೂವಿನಲ್ಲಿ ಜಾಸ್ತಿ ವಿಷಯವನ್ನು ಬಿಟ್ಕೊಡ್ದೇನೆ ಸ್ವಲ್ಪ ಸಸ್ಪೆನ್ಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಕೇವಲ 68 ಸೆಕೆಂಡ್ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅದರಲ್ಲಿ ಒಂದು ಸ್ವಲ್ಪ 5ರಿಂದ 6 ಸೆಕೆಂಡ್ ಕೆಲವೊಂದಷ್ಟು ಹೆಸರುಗಳನ್ನು ತೋರಿಸೋದ್ರಲ್ಲೇ ಹೋಗ್ಬಿಡುತ್ತೆ. ಸೊ ಟೀಸರ್ ಒಂದು 50 ಸೆಕೆಂಡ್ ಇರಬಹುದು. ಎಲ್ಲ ಬೇಡದಿರೋ ವಿಷಯಗಳನ್ನೆಲ್ಲ ರಿಮೂವ್ ಮಾಡಿದ್ರೆ ಒಂದು 50 ಸೆಕೆಂಡ್ ಇರಬಹುದು. ಬಟ್ ವಿಷಯ ಸ್ವಲ್ಪ ಮಟ್ಟಿಗಾದರೂ ರಿವೀಲ್ ಮಾಡ್ತಾರೆ. ಸಖತ್ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೀಸರ್ ಬಂದ ತಕ್ಷಣ ರಿವ್ಯೂ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಆದ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. 68 ಸೆಕೆಂಡ್ಗಳ ಗೂಸ್ ಬಂಪ್ ಮೂಮೆಂಟ್ಸ್ ಬರ್ತಾ ಇದೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಟಾಕ್ಸಿಕ್ ಮೂವಿಯ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ರೇಂಜಿಗಿದೆ ಅದನ್ನು ನೀವು ಶೇರ್ ಮಾಡ್ಕೊಳ್ಬಹುದು. ಯಶ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.